ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನಾಳೆ ಏಪ್ರಿಲ್ 30, 2026 ಒಂದು ವಿಶೇಷವಾದ ದಿನ ಇದೆ. ಅದೇ ನರಸಿಂಹ ಜಯಂತಿ. ವಿಷ್ಣು ದೇವನು ನರಸಿಂಹನಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತೆ. 2026 ಏಪ್ರಿಲ್ 30 ಅಂದರೆ ನಾಳೆ ಗುರುವಾರ ಈ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನರಸಿಂಹ ಜಯಂತಿಯನ್ನು ಆಚರಣೆ ಮಾಡೋದ್ರಿಂದ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ಸುರಕ್ಷೆ ಸಿಗುತ್ತೆ. ಇನ್ನು ಈ ದಿನ ಭಕ್ತರು ಉಪವಾಸವನ್ನು ಕೂಡ ಮಾಡ್ತಾರೆ. ಈ ವಿಶೇಷ ದಿನ ನರಸಿಂಹನನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯ ಆಂತರಿಕ ನಕಾರಾತ್ಮಕತೆ ಮತ್ತು ಬಾಹ್ಯ ಸವಾಲುಗಳನ್ನ ನಿವಾರಿಸಬಹುದು. ಇನ್ನು ಈ ಜಯಂತಿಯ ಆಚರಣೆ ಮಾಡೋದಕ್ಕೆ ಶುಭ ಸಮಯ ಅಂದರೆ ನಾಳೆ ಸಂಜೆ 4:27 ಸಂಜೆ 7 ಗಂಟೆವರೆಗೆ. ಇನ್ನು ನರಸಿಂಹ ಜಯಂತಿಯಂದು ಪೂಜಾ ವಿಧಾನವನ್ನು ನೋಡೋದಾದರೆ ಮೊದಲಿಗೆ ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಬೇಕು. ನಂತರ ನೀವು ಕೂಡ ಮೊದಲು ಶುದ್ಧಿಯಾಗಿ ನಂತರ ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಬೇಕು. ನಂತರ ದೇವರಿಗೆ ದೀಪವನ್ನು ಹಚ್ಚಿ ದೇವರಿಗೆ ಹೂವು ಹಣ್ಣು ಇದೆಲ್ಲವನ್ನು ಸಮರ್ಪಿಸಬೇಕು. ಇದರ ನಂತರ ನರಸಿಂಹ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು. ಇದರಿಂದ ನಿಮಗೆ ದೇವರ ಆಶೀರ್ವಾದ ಮತ್ತು ಸುರಕ್ಷತೆ ಸಿಗುತ್ತೆ. ಇದಾದ ಮೇಲೆ ದೇವರಿಗೆ ಧೂಪ ಮತ್ತು ಕರ್ಪೂರವನ್ನು ಅರ್ಪಿಸಬೇಕು. ಇನ್ನು ಈ ದಿನ ದೇವರಿಗೆ ಅಭಿಷೇಕವನ್ನು ಕೂಡ ಮಾಡಬಹುದು, ಅದು ಕೂಡ ಒಳ್ಳೆಯದು. ಮತ್ತು ನರಸಿಂಹ ಕವಚವನ್ನು ಕೂಡ ನೀವು ಪಠನೆ ಮಾಡಬಹುದು. ನರಸಿಂಹಸ್ವಾಮಿಯು ವಿಷ್ಣು ದೇವನ ಅತ್ಯಂತ ಪೂಜ್ಯ ಅವತಾರಗಳಲ್ಲಿ ಒಂದು. ವಿಷ್ಣು ದೇವರನ್ನ ಯಾರೇ ನೋಡಿದರೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ವಿಷ್ಣುವಿನ ಅವತಾರವು ಅರ್ಧ ಮಾನವ ರೂಪ ಹೊಂದಿದರೆ ಇನ್ನರ್ಧ ಸಿಂಹದ ರೂಪವನ್ನು ಹೊಂದಿದ್ದಾನೆ. ನರಸಿಂಹದೇವನು ದೈವಿಕ ನ್ಯಾಯ, ಉಗ್ರ ರಕ್ಷಣೆ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯತನದ ವಿಜಯವನ್ನು ಪ್ರತಿನಿಧಿಸ್ತಾನೆ. ನರಸಿಂಹದೇವನು ಪ್ರಹ್ಲಾದನ ಅಚಲ ಭಕ್ತಿಯನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವಿನ ದಬ್ಬಾಳಿಕೆಯನ್ನು ನಾಶ ಮಾಡಲು ವಿಶ್ವ ಸಮತೋಲನವನ್ನು ಪುನಃಸ್ಥಾಪಿಸಲು ಪ್ರತ್ಯಕ್ಷನಾದ. ನರಸಿಂಹದೇವರು ಕತ್ತಲೆಯನ್ನು ನಾಶ ಮಾಡೋದು ಮಾತ್ರವಲ್ಲ, ನಂಬಿಕೆಯ ರಕ್ಷಕನೂ ಆಗಿದ್ದಾನೆ. ನರಸಿಂಹ ಜಯಂತಿಯ ದಿನ ಬೆಳಗ್ಗೆಯಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಮಾಡ್ತಾರೆ. ಮತ್ತು ದೇವರಿಗೆ ಅನ್ನ, ಸಿಹಿ ಪೊಂಗಲ್, ಮೊಸರನ್ನ ಇದನ್ನು ನೈವೇದ್ಯವಾಗಿ ಇಡ್ತಾರೆ. ಮತ್ತು ಭಕ್ತರಿಗೂ ಕೂಡ ಅನ್ನದಾನವನ್ನು ಮಾಡ್ತಾರೆ. ಇವತ್ತಿನ ಪೂರ್ತಿ ದಿನ ದೇವಸ್ಥಾನದಲ್ಲಿ ಭಜನೆಗಳನ್ನ ಮಾಡ್ತಾರೆ, ದೇವರನ್ನು ಸ್ಮರಿಸ್ತಾರೆ. ದೇವರ ನರಸಿಂಹ ಕವಚ ಮತ್ತು ಮಂತ್ರ, ನರಸಿಂಹ ಗಾಯತ್ರಿ ಮಂತ್ರ, ನರಸಿಂಹ ಸಹಸ್ರನಾಮ ಈ ಥರ ಕೀರ್ತನೆಗಳನ್ನ ದೇವಸ್ಥಾನದಲ್ಲಿ ಇವತ್ತು ಮಾಡ್ತಾರೆ. ಇನ್ನು ನಿಮ್ಮ ರಕ್ಷಣೆಗಾಗಿ ನೀವು ಪಠಿಸಬೇಕಾದಂಥ ನರಸಿಂಹಸ್ವಾಮಿಯ ಮಂತ್ರ ಯಾವುದು ಅಂದರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ಮಂತ್ರದ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಕೂಡ ದೇವ್ರ ಮುಂದೆ ಈ ಮಂತ್ರವನ್ನು ಪಠಿಸ್ಬೋದು. ಇನ್ನು ಸುಲಭವಾಗಿ ಒಂದು ದೇವರಿಗೆ ನಮಸ್ಕಾರ ಮಾಡುವಂಥ ಸರಳ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಈ ಥರ ಒಂದು ಸರಳವಾದ ಮಂತ್ರವನ್ನು ಕೂಡ ನೀವು ಹೇಳ್ಬೋದು. ಈ ಮಂತ್ರವನ್ನು ಜಯಂತಿಯ ದಿನ ಮಾತ್ರನೇ ಹೇಳಬೇಕಂತ ಇಲ್ಲ. ನೀವು ಪ್ರತಿದಿನ ಅಥವಾ ಮಂಗಳವಾರ, ಶುಕ್ರವಾರದಂದು ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದೇವರ ಮುಂದೆ 2 ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮಗೆ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ. ಅಸಾಧ್ಯ ರೋಗಗಳಿಂದಲೂ ಮುಕ್ತಿ ಸಿಗುತ್ತೆ ಮತ್ತು ಧನಲಾಭ ಕೂಡ ಆಗುತ್ತೆ. ಅತ್ಯಂತ ಶಕ್ತಿಶಾಲಿ ಮಂತ್ರಗಳು ನರಸಿಂಹನ ಮಂತ್ರಗಳು. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿಯ ಗಾಯತ್ರಿ ಮಂತ್ರವನ್ನು ನೋಡೋದಾದರೆ ಓಂ ವಜ್ರನಕಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಹಾಗೆ ಲಕ್ಷ್ಮೀ ನರಸಿಂಹ ಮೂಲ ಮಂತ್ರವನ್ನು ನೋಡೋದಾದರೆ ಓಂ ಹ್ರೀಂ ಕ್ಷೌಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಲಕ್ಷ್ಮೀ ನರಸಿಂಹಸ್ವಾಮಿ ಮಂತ್ರಗಳನ್ನು ಪ್ರತಿದಿನ 108 ಬಾರಿ ಜಪಿಸೋದ್ರಿಂದ ಶತ್ರು ಭಯ, ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಇನ್ನು ಭಕ್ತ ಪ್ರಹ್ಲಾದನ ಕಥೆಯ ಐತಿಹಾಸಿಕವನ್ನು ನೋಡೋದಾದರೆ ಹಿರಣ್ಯಕಶಿಪು ತನ್ನ ಮರಣದ ಬಗ್ಗೆ ವಿಶೇಷವಾದ ವರವನ್ನು ಪಡ್ಕೊಂಡಿದ್ದ. ಆದ್ದರಿಂದ ಅವನ್ನ ಕೊಲ್ಲುವುದು ಅಷ್ಟು ಸುಲಭ ಆಗಿರಲಿಲ್ಲ. ಹಾಗಾಗಿ ವಿಷ್ಣು ಆತನ ವರವನ್ನು ಮೀರಿದ ರೀತಿಯಲ್ಲಿ ಸಂಹಾರ ಮಾಡಬೇಕಾಗಿತ್ತು.
ಬಳಿಕ ವಿಷ್ಣುದೇವನು ಅರ್ಧ ಮಾನವ ರೂಪ ಇನ್ನರ್ಧ ಪ್ರಾಣಿಯ ರೂಪದಲ್ಲಿ ಕಾಣಿಸಿಕೊಂಡ. ಅವನು ಅರ್ಧ ಸಿಂಹವಾಗಿ ಅರ್ಧ ಮನುಷ್ಯನಾಗಿ ಪ್ರತ್ಯಕ್ಷನಾಗ್ತಾನೆ. ವಾಮನ ಪುರಾಣವು ಈ ವಿಶಿಷ್ಟ ಅವತಾರವನ್ನು ವಿವರಿಸುತ್ತೆ. ಇದನ್ನು ಮಾನವ ತರ್ಕವನ್ನು ಮೀರಿದ ದೈವಿಕ ಬುದ್ಧಿವಂತಿಕೆ ಎಂದು ಅದು ಚಿತ್ರಿಸುತ್ತೆ. ದುಷ್ಟತನವು ದುರಹಂಕಾರದಿಂದ ಬೆಳೆದಾಗ ವಿಶ್ವವು ಸಮತೋಲನವನ್ನು ಪುನಃಸ್ಥಾಪಿಸಲು ಮತ್ತು ಧರ್ಮವನ್ನು ರಕ್ಷಿಸಲು ಅತ್ಯಂತ ಅನಿರೀಕ್ಷಿತ ಮತ್ತು ನಿಖರವಾದ ಮಾರ್ಗಗಳನ್ನು ಕಂಡುಕೊಳ್ಳುತ್ತೆ. ಇದರಿಂದನೇ ನರಸಿಂಹನ ರೂಪ ಅವತಾರ ತಾಳುತ್ತೆ. ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದಕ್ಕಾಗಿ ಸಂಧ್ಯಾಕಾಲವನ್ನು ಆಯ್ಕೆ ಮಾಡಿಕೊಂಡಿದ್ದ. ಅವನು ಆಯ್ಕೆ ಮಾಡಿಕೊಂಡ ಆ ಸಮಯ ಕೂಡ ಅವನ ರೂಪದಂತೆಯೇ ವಿಶೇಷ ಆಗಿತ್ತು. ಹಿರಣ್ಯಕಶಿಪು ಪಡೆಕೊಂಡಿರುವ ವರದ ಪ್ರಕಾರ ಅವನನ್ನು ರಾತ್ರಿಯಾಗಿರಬಾರದು, ಹಗಲಿನಲ್ಲಾಗಲಿ ಸಂಹಾರ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ನರಸಿಂಹನು ಸಂಧ್ಯಾಕಾಲವನ್ನು ಆಯ್ಕೆ ಮಾಡಿಕೊಳ್ತಾನೆ. ಮತ್ಸ್ಯ ಪುರಾಣದಲ್ಲಿ ವಿವರಿಸಿದಂತೆ ಈ ನಿಖರವಾದ ಕ್ಷಣವು ದೈವಿಕ ಹಸ್ತಕ್ಷೇಪದ ನಿಗೂಢ ಶಕ್ತಿಯನ್ನು ಸಂಕೇತಿಸುತ್ತೆ. ಹಿರಣ್ಯಕಶಿಪುವನ್ನು ಕೊಂದ ನಂತರ ಭಗವಾನ್ ನರಸಿಂಹನ ಕೋಪವು ಎಷ್ಟು ತೀವ್ರವಾಗಿತ್ತು ಅಂದರೆ ದೇವರುಗಳಿಗೂ ಅವನ ಹತ್ರ ಹೋಗೋದು ಕಷ್ಟ ಆಗಿತ್ತು. ಪ್ರಹ್ಲಾದನ ಮುಗ್ಧ ಭಕ್ತಿ ಮಾತ್ರ ಅವನನ್ನು ಶಾಂತಗೊಳಿಸಬಲ್ಲದು ಎನ್ನುವುದು ದೇವರು ಮತ್ತು ದೇವತೆಗಳಿಗೆ ಗೊತ್ತಿತ್ತು. ಪದ್ಮಪುರಾಣದ ಪ್ರಕಾರ ದೇವರುಗಳು ಪ್ರಹ್ಲಾದನನ್ನು ದೈವಿಕ ಕೋಪವನ್ನು ಶಮನಗೊಳಿಸಲು ಬೇಡಿಕೊಂಡರು. ಈ ಪ್ರಬಲ ಪ್ರಸಂಗವು ಭಕ್ತನ ಶುದ್ಧ ಪ್ರೀತಿ ಮತ್ತು ನಂಬಿಕೆಯು ಆಚರಣೆಗಳು ಹಾಗೂ ಭಯವು ತಲುಪಲು ಸಾಧ್ಯವಾಗದ ಸ್ಥಳವನ್ನು ತಲುಪಬಹುದು ಎಂಬುದನ್ನು ನೆನಪಿಸುತ್ತೆ. ದೈವಿಕ ಪ್ರೀತಿಯು ಉಗ್ರವಾದ ದೈವಿಕ ಅಭಿವ್ಯಕ್ತಿಯನ್ನು ಸಹ ಮೃದುಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ನರಸಿಂಹನ ಕೋಪವನ್ನು ಶಮನ ಮಾಡೋದಕ್ಕಾಗಿ ಲಕ್ಷ್ಮೀದೇವಿ ಕೂಡ ನರಸಿಂಹನ ಅವತಾರವನ್ನು ತೆಗೆದುಕೊಂಡಿದ್ಲು ಅನ್ನೋದು ನಿಮಗೆ ಗೊತ್ತಾ? ಹೌದು. ಲಿಂಗ ಪುರಾಣವು ನರಸಿಂಹನ ಕೋಪವನ್ನು ಶಾಂತಗೊಳಿಸಲು ಮತ್ತು ಅವನನ್ನು ತನ್ನ ಪರೋಪಕಾರಿ ಸ್ವಭಾವಕ್ಕೆ ಮರಳಿ ತರಲು ಅವಳ ದೈವಿಕ ರೂಪಾಂತರದ ಬಗ್ಗೆ ಸುಳಿವು ಕೊಡುತ್ತೆ. ಲಕ್ಷ್ಮೀದೇವಿ ತನ್ನ ಪತ್ನಿ ನರಸಿಂಹನನ್ನು ಸಮಾಧಾನಪಡಿಸಲು ತಾನೂ ಕೂಡ ನರಸಿಂಹ ಅವತಾರವನ್ನು ತೆಗೆದುಕೊಂಡಿದ್ಲು. ಈ ಕಥೆಯು ದೈವಿಕ ಶಕ್ತಿಯನ್ನು ಪೂರೈಸುವ ಸ್ತ್ರೀ ಶಕ್ತಿಯನ್ನು ಸಮತೋಲನಗೊಳಿಸುವ ಆಳವಾದ ಸಂದೇಶ ಆಗಿದೆ. ಶಿವಪುರಾಣದ ಒಂದು ಕಥೆಯಲ್ಲಿ ಭಗವಾನ್ ಶಿವನೂ ಕೂಡ ನರಸಿಂಹನನ್ನು ಶಾಂತಗೊಳಿಸೋದಕ್ಕೆ ಶರಭನ ರೂಪವನ್ನು ತೆಗೆದುಕೊಂಡಿದ್ದ. ಅಂದರೆ ಅರ್ಧ ಸಿಂಹ ಮತ್ತು ಇನ್ನರ್ಧ ಪಕ್ಷಿಯ ರೂಪ. ಈ ಕತೆ ದೈವಿಕ ಪೈಪೋಟಿಯ ಬಗ್ಗೆ ಅಲ್ಲ, ಆದರೆ ವಿಶ್ವ ಸಾಮರಸ್ಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತೆ. ಇದು ವಿಶ್ವದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ದೈವಿಕ ಶಕ್ತಿಗಳು ಪರಸ್ಪರ ಹೇಗೆ ಪೂರಕವಾಗಿರುತ್ತೆ ಎಂಬುದನ್ನು ಸಂಕೇತಿಸುತ್ತೆ. ಅತ್ಯಂತ ಉಗ್ರ ದೈವಿಕ ರೂಪಗಳಿಗೂ ಸಮತೋಲನ ಮತ್ತು ಶಾಂತಿಯನ್ನು ಪುನಃಸ್ಥಾಪಿಸಲು ದೈವಿಕತೆಯ ಇತರ ಅಂಶಗಳು ಬೇಕಾಗಬಹುದು ಎಂಬ ತಿಳುವಳಿಕೆಯನ್ನು ಇದು ಪ್ರತಿಬಿಂಬಿಸುತ್ತೆ. ಇನ್ನು ನರಸಿಂಹನು ಪಂಚರೂಪಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾನೆ. ಭಕ್ತರು ಸಾಮಾನ್ಯವಾಗಿ ನರಸಿಂಹನನ್ನು ಮುಖ್ಯವಾಗಿ ಉಗ್ರ ರೂಪದಲ್ಲಿ ಪೂಜೆ ಮಾಡ್ತಾರೆ, ನೋಡಿರ್ತಾರೆ. ಆದರೆ ಧರ್ಮಗ್ರಂಥಗಳು ಪಂಚನರಸಿಂಹ ಎಂದು ಕರೆಯಲ್ಪಡುವ ನರಸಿಂಹನ 5 ಅಭಿವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತೆ. ಅಗ್ನಿಪುರಾಣದಲ್ಲಿ ಉಲ್ಲೇಖಿಸಿದಂತೆ ಇವು ಉಗ್ರ, ವೀರ, ಜ್ವಾಲ, ಲಕ್ಷ್ಮೀ ನರಸಿಂಹ ಮತ್ತು ಯೋಗ ನರಸಿಂಹ ಎಂಬುದು ನರಸಿಂಹನ 5 ಅವತಾರಗಳು. ನರಸಿಂಹನ ಪ್ರತಿಯೊಂದು ರೂಪವು ರಕ್ಷಣೆ, ಶಕ್ತಿ, ಶಾಂತಿ ಅಥವಾ ಭಕ್ತಿಯ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತೆ. ಈ ರೂಪಗಳನ್ನ ಅರ್ಥ ಮಾಡಿಕೊಳ್ಳುವುದು ಭಕ್ತರಿಗೆ ಉಗ್ರ ರಕ್ಷಕನಾಗಿ ಮಾತ್ರವಲ್ಲದೆ ಶಾಂತಿಯುತ ಯೋಗಿ ಮತ್ತು ಕರುಣಾಳು ದೇವತೆಯಾಗಿಯೂ ನರಸಿಂಹನೊಂದಿಗೆ ಸಂಪರ್ಕ ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಸ್ಕಂದ ಪುರಾಣದ ಪ್ರಕಾರ ಆಂಧ್ರ ಪ್ರದೇಶದ ಪವಿತ್ರ ಸ್ಥಳ ಅಹೋಬಿಲಂನಲ್ಲಿ ನರಸಿಂಹಸ್ವಾಮಿಯು ಉಗ್ರ ರೂಪದಲ್ಲಿ ಕಾಣಿಸಿಕೊಂಡಿದ್ನು ಅಂತ ಹೇಳಲಾಗುತ್ತೆ. ಈ ಪ್ರಾಚೀನ ಗುಹಾ ದೇವಾಲಯದಲ್ಲಿ ಈತನ ಶಕ್ತಿ ಇನ್ನೂ ಶಕ್ತಿಯುತವಾಗಿ ಪ್ರತಿಧ್ವನಿಸುತ್ತೆ ಅಂತ ಕೂಡ ಹೇಳ್ತಾರೆ. ಈ ದೈವಿಕ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯೂ ಅಲ್ಲಿ ದೈವಿಕ ಸಾನ್ನಿಧ್ಯವನ್ನು ಅನುಭವಿಸ್ತಾನೆ. ಇದು ನರಸಿಂಹದೇವರ ಉಪಸ್ಥಿತಿಯು ರಕ್ಷಣೆಯನ್ನು ನೀಡುತ್ತೆ ಅನ್ನೋ ನಂಬಿಕೆಯನ್ನು ಬಲಪಡಿಸುತ್ತೆ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ನರಸಿಂಹನನ್ನು ಜಪಿಸಿ ನಿಮ್ಮ ಶತ್ರುಗಳಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿ, ವಿಜಯವನ್ನು ಸಾಧಿಸಿ ಹಾಗೂ ಶಾಂತಿ ಸಮೃದ್ಧಿ ನಿಮ್ಮದಾಗಲಿ.